ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು KAS 2024ಕ್ಕೆ ಬೇಕಾಗುವಂತಹ 40 ದಿನಗಳ ಏನು ರ್ಯಾಪಿಡ್ ರಿವಿಷನ್ ಸೀರೀಸ್ ಮಾಡ್ತಾ ಇದೀವಿ. ಅದರಲ್ಲಿ 6ನೆಯ ದಿನ ಡೇ 6 ಆಫ್ 40 ಡೇಸ್ ಇನ ಒಂದು ಸೀರೀಸ್ ಇದು. ಸೊ ಇವತ್ತು 30 ಕರ್ನಾಟಕದ ಯೋಜನೆಗಳು ಅಂತ ಏನಿದಾವೋ ಅದನ್ನ ಕವರ್ ಮಾಡ್ತಾ ಇದೀವಿ. ಬಹಳಷ್ಟು ಜನ ಕರ್ನಾಟಕ ರಿಲೇಟೆಡ್ ಆದಂತಹ ಸ್ಕೀಮ್ಸ್ ಅನ್ನ ಮಾಡಿ ಅಂತ ಹೇಳಿದ್ರು. ಅಮರಪ್ಪ ಆಗಿರ್ಬೋದು, ಇನ್ನ ಇತರೆ ಎಲ್ಲ ಕಮೆಂಟ್ಸ್ ಅಲ್ಲಿ ತಿಳಿಸಿರುವಂತದ್ದು. ಸೊ ಹಾಗಾಗಿ ಇದನ್ನ ಮಾಡ್ತಾ ಇರೋದು. ಅಲ್ಲದೆ ಕರ್ನಾಟಕದ ಯೋಜನೆಗಳು ಬಹಳ ಮುಖ್ಯ ಆಗುತ್ತೆ. KPSC KAS ಆಗಿರ್ಬೋದು, PSI ಆಗಿರ್ಬೋದು, ಬೇರೆ ಎಕ್ಸಾಮ್ಸ್ಗೆ. ಲಾಸ್ಟ್ ಇಯರ್ ಎಲೆಕ್ಷನ್ ಆಗಿ ಹೊಸ ಸರ್ಕಾರ ಬಂದಿದ್ದರಿಂದ ಎರಡು ಬೇರೆ ಬೇರೆ ಸೆಟ್ ಆಫ್ ಯೋಜನೆಗಳು ಇದೆ. ಹಾಗಾಗಿ ಈ ಸೀರೀಸ್ ಅಲ್ಲಿ ಒಂದು 30 ಯೋಜನೆಗಳನ್ನ ನೋಡೋಣ. ಇನ್ನಷ್ಟು ಯೋಜನೆಯ ಇನ್ನೊಂದು ವಿಡಿಯೋ ಬೇಕು ಅಂತ ಅಂದ್ರೆ ಪಾರ್ಟ್ 2 ಅಂತ ಕಮೆಂಟ್ಸ್ ಅಲ್ಲಿ ನೀವು ಹೇಳಿ. ಆಗ ನೆಕ್ಸ್ಟ್ ಸೀರೀಸ್ ಅಲ್ಲಿ ಇನ್ನಷ್ಟು ಯೋಜನೆಗಳ ವಿಡಿಯೋವನ್ನ ಮಾಡೋಣ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಮೊದಲನೆಯದಾಗಿ ಒಂದು ಪ್ರಶ್ನೆ, ಹಿಂದಿನ ಕ್ಲಾಸಿನ ವಿಡಿಯೋ ಅಲ್ಲಿ ಕವರ್ ಮಾಡಿದಂತಹ ಪ್ರಶ್ನೆ, ಪಶ್ಚಿಮ ಘಟ್ಟದಲ್ಲಿ ಇತ್ತೀಚೆಗೆ ಪತ್ತೆಯಾದ ಕಂಜಾಯಿಂಡ್ ಸಿಲ್ವರ್ ಲೈನ್ ಯಾವ ಜಾತಿಗೆ ಸೇರಿದೆ? ಸೊ ಬಹಳನೇ ಮುಖ್ಯ. ಈ ತರದ ಜಾತಿಗೆ ರಿಲೇಟೆಡ್ ಆದಂತಹ ಪರಿಸರದ ಪ್ರಶ್ನೆಗಳು ಬರ್ತಾ ಇರುತ್ತೆ. ಕಪ್ಪೆ, ಹಾವು, ಚಿಟ್ಟೆ ಅಥವಾ ಇದೊಂದು ಸಸ್ಯ ಪ್ರಭೇದ, ಯಾವುದರಲ್ಲಿ ಯಾವುದು ಅಂತ. ಸೊ ಇದರ ಆನ್ಸರ್ ಅನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸೊ ಎರಡು ವಿಷಯಗಳು, ಒಂದು ಇದರ ಯೋಜನೆಗಳ 30 ಯೋಜನೆಗಳನ್ನ ಬಿಟ್ಟು ಬೇರೆ ಪಾರ್ಟ್ 2 ಬೇಕಾ, ಮತ್ತು ಇದರ ಉತ್ತರ ಎರಡನ್ನು ತಿಳಿಸಿ. ರೈಟ್. ಮೊದಲನೆಯ ಯೋಜನೆ ಕರ್ನಾಟಕದ ಆರೋಗ್ಯ ಸಂಜೀವಿನಿ ಯೋಜನೆ ಅಂತ. ಸೊ ಕೆಲವಷ್ಟು ಯೋಜನೆಗಳು ನಿಮ್ಗೆ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರದಿಂದ ಇರುತ್ತೆ, ಸೆಂಟ್ರಲ್ ಗವರ್ನಮೆಂಟ್ ಇಂದ. ಕೆಲವಷ್ಟು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಇರುತ್ತೆ, ಬಟ್ ಕೆಲವಷ್ಟು ರಾಜ್ಯ ಸರ್ಕಾರದ ಸ್ಕೀಮ್ಸ್, ಸ್ಟೇಟ್ ಸ್ಕೀಮ್ಸ್ ಇರುತ್ತೆ. ಈ ಏನು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಇದೆ, ಕರ್ನಾಟಕ ರಾಜ್ಯ ಸರ್ಕಾರ ಸುವರ್ಣ ಆರೋಗ್ಯ ಸಂಜೀವಿನಿ ಯೋಜನೆಯ ಸಹಯೋಗದೊಂದಿಗೆ ಪ್ರಾರಂಭಿಸಿದೆ. ಸೊ ಸುವರ್ಣ ಆರೋಗ್ಯ ಸಂಜೀವಿನಿ ಸ್ಕೀಮ್ ಇನ್ ಕೊಲಾಬರೇಷನ್ ಸ್ಟಾರ್ಟ್ ಮಾಡಿರುವಂತದ್ದು. ಯಾರಿಗೆ ಇದು? ಸೊ ಪ್ರಶ್ನೆಯಲ್ಲಿ ಏನ್ ಬರುತ್ತೆ ಅಂತ ಕೇಳಿದ್ರೆ, ಕರ್ನಾಟಕ ಆರೋಗ್ಯ ಸಂಜೀವಿನಿ ಯಾವ ವರ್ಗಕ್ಕೆ, ಯಾವ ಒಂದು ಕ್ಲಾಸಿಗೆ, ಯಾರಿಗೆ, ಯಾವ ಗ್ರೂಪಿಗೆ ಹೆಲ್ಪ್ ಮಾಡಬೇಕು ಅಂತ ಇರೋದು ಅಂತ ನೆನಪಿನಲ್ಲಿ ಇಟ್ಕೊಳ್ಳಿ. ಇದು ಬಿಲೋ ಪಾವರ್ಟಿ ಲೈನ್ ಅಲ್ಲ, ಯಾವುದೇ ಒಂದು APL BPL ಕಾರ್ಡ್ ಹೋಲ್ಡರ್ ಸಿಗಲ್ಲ. ರಾಜ್ಯ ಸರ್ಕಾರ ನೌಕರರಿಗೆ ಮತ್ತು ಅವರ ಕುಟುಂಬಗಳಿಗೆ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸುತ್ತದೆ. ಸೊ ಇಂಪಾರ್ಟೆಂಟ್ ಆದಂತಹ ಪಾರ್ಟ್, ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ಸ್ಟೇಟ್ ಗವರ್ನಮೆಂಟಿನ ಒಂದು ಫ್ಯಾಮಿಲೀಸ್ಗೆ ಮತ್ತು ಅವರ ಫ್ಯಾಮಿಲೀಸ್ಗೆ. ಏನಕ್ಕೆ ಅಂತ ಕೇಳಿದರೆ, ಅವರ ಜೀವನ ಮತ್ತು ಆರೋಗ್ಯದ ಸಮತೋಲನವನ್ನು ಅವರಿಗೆ ಕಾಯ್ದುಕೊಳ್ಳಬೇಕು. ಅದು ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ. ಸರ್ಕಾರ ಕೊಡುವ ವೇತನ ಏನಿರುತ್ತೆ, ಬಹಳಷ್ಟು ಬಾರಿ ಯಾವುದಾದರೂ ಒಂದು ಟರ್ಮಿನಲ್ ಇಲ್ನೆಸ್ ಆಗಿರಬಹುದು, ಯಾವುದೇ ಒಂದು ಆಪರೇಷನ್ ಸರ್ಜರಿ ಮಾಡಬೇಕಾಗಿರುವಂತಹ ಒಂದು ಕಾಸ್ಟ್ ಇರುತ್ತೆ, ಅದನ್ನ ಬೇರ್ ಮಾಡುವ ಒಂದು ವೇತನ ಸರ್ಕಾರಿ ನೌಕರರಿಗೆ ಇರೋದಿಲ್ಲ. ಹಾಗಾಗಿ ಅದನ್ನ ಅವರನ್ನ ಜೋಪಾನ ಮಾಡೋದು ಸರ್ಕಾರದ ಒಂದು ಕೆಲಸ ಆಗಿರುತ್ತೆ. ಕರ್ನಾಟಕದ ಖಾಯಂ ನಿವಾಸಿ ಆಗಿರಬೇಕು ಮತ್ತು ಸರ್ಕಾರಿ ಉದ್ಯೋಗ ಫಲಾನುಭವಿ ಆಗಿರಬೇಕು. ಇದರಲ್ಲಿ ಹೊಸದಾಗಿ ಒಂದು ರೂಲ್ ಅನ್ನ ರಿಲೀಸ್ ಮಾಡಿದ್ದಾರೆ. ಏನು ಅಂತ ಕೇಳಿದರೆ, ಪತಿ ಪತ್ನಿ, ಪೋಷಕರು ಮತ್ತು ದತ್ತು ಪಡೆದ ಮಕ್ಕಳು ಸೇರಿದಂತೆ ಕುಟುಂಬದ ಅವಲಂಬಿತರು ಸೇರಿರುತ್ತಾರೆ. ಸೊ ನೆನಪಿನಲ್ಲಿಟ್ಕೊಳ್ಳಿ, ಯಾರೆಲ್ಲ ಇನ್ಕ್ಲೂಡ್ ಆಗಿರ್ತಾರೆ ಅಂದ್ರೆ, ದತ್ತು ಪಡೆದ ಪ್ರಶ್ನೆಯಲ್ಲಿ ದತ್ತು ಪಡೆದ ಮಕ್ಕಳನ್ನು ಸೇರಿಸಲಾಗುವುದಿಲ್ಲ ಅನ್ನುವ ಚಾನ್ಸಸ್ ಈ ತರದ ಪ್ರಶ್ನೆಗಳು ಬರುತ್ತದೆ. ಸೊ ಇದು ಕರ್ನಾಟಕದ ಆರೋಗ್ಯ ಸಂಜೀವಿನಿ ಯೋಜನೆ. ಮುಂದನೇ ಯೋಜನೆ ತಾಯಿ ಕಾರ್ಡು ಮತ್ತು ಮಾತೃ ಚೈತನ್ಯ ಯೋಜನೆ ಅಂತ. ಸೊ ತಾಯಿ ಕಾರ್ಡ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ, ಇದು ಬಹಳನೇ ಇಂಪಾರ್ಟೆಂಟ್ ಆದಂತಹ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆಯ ಸುಮಾರು 10 ಲಕ್ಷ ಗರ್ಭಿಣಿಯರನ್ನು ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಪರೀಕ್ಷಿಸಲು ಪ್ರಾರಂಭಿಸುತ್ತದೆ. ಸೊ ಗರ್ಭಿಣಿಯರಿಗೆ ವಿಶೇಷವಾಗಿ ಅವರ ಮಾನಸಿಕ ಸ್ಥಿತಿ ಏನಿದೆ, ಅವರಿಗೆ ಮನೆಯಲ್ಲಿ ಯಾವ್ದಾದ್ರು ಡೊಮೆಸ್ಟಿಕ್ ವೈಲೆನ್ಸ್ ಇದೆಯೋ ಅಥವಾ ಅವ್ರಿಗೆ ಏನ್ ಅನ್ಸ್ತಾ ಇದೆ, ಈ ಫೇಸ್ ಆಫ್ ಲೈಫ್ ಅಲ್ಲಿ ಅವ್ರಿಗೆ ಏನ್ ಅನ್ಸ್ತಾ ಇದೆ ಅಂತ ಕೇಳುವಂತಹ ಒಂದು ಕಾರ್ಡ್ ಇದು. ಆರೋಗ್ಯ ಸ್ಥಿತಿಯನ್ನು ದಾಖಲಿಸಲು ಮಾನಸಿಕ ಆರೋಗ್ಯ ತಪಾಸಣೆ ಪ್ರಶ್ನೆಯನ್ನು ತಾಯಿ ಕಾರ್ಡಿನಲ್ಲಿ ಸೇರಿಸಲಾಗಿದೆ. ಸೊ ಇಲ್ಲಿ ನೋಡ್ಬೋದು, change.org, ನ್ಯಾಷನಲ್ ಲೆವೆಲಿನ change.org ಕರ್ನಾಟಕ ಸರ್ಕಾರವನ್ನ ಶ್ಲಾಘಿಸುತ್ತಾ ಇದೆ. ಏನು ಇಂಪ್ಯಾಕ್ಟ್? ಕರ್ನಾಟಕ adds questions on depression to checklist of expectant and new mothers. ನಿಮ್ಗೆ ಏನಾದ್ರೂ ಡಿಪ್ರೆಷನ್ ಆಗ್ತಾ ಇದೆಯಾ ಅಂತ ಪ್ರಶ್ನೆಗಳನ್ನ. ಮತ್ತು ಮಾತೃ ಚೈತನ್ಯ ಅಡಿಯಲ್ಲಿ ಮೊದಲ ಉಪಕ್ರಮ ಗರ್ಭಿಣಿ ಮತ್ತು ಹಾಲುಣಿಸುವ ಮಹಿಳೆಯರಿಗೆ ಸಲಹೆ ನೀಡುವ ಯೋಜನೆ. ಏನ್ ಮಾಡಬೇಕು? ಫಸ್ಟ್ ಇನಿಷಿಯೇಟಿವ್ ಮಾತೃ ಚೈತನ್ಯ ಅಡಿ ನಿಮ್ಗೆ
ಹೀಗಾಗ್ತಾ ಇರೋದ್ರಿಂದ ಏನ್ ಮಾಡಬಹುದು ನೀವು ಅಂತ ಡೈರೆಕ್ಟ್ ಆಗಿ ಕೇಳಿದ್ರೆ ನಿಮ್ಗೆ ಏನಾದ್ರು ಡಿಪ್ರೆಷನ್ ಇದೆಯಾ ಅಂತ ಕೇಳಿದ್ರೆ ಜನರು ಅದನ್ನ ಅದ್ರ ಬಗ್ಗೆ ತಿಳ್ಕೊಳ್ದೇ ಇರ್ಬೋದು. ಹಾಗಾಗಿ ಪ್ರಶ್ನೆಗಳನ್ನ ಒಂದು 3-4 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಸೊ ಆ ಪ್ರಶ್ನೆಗಳ ಥ್ರೂ ಅವರ ಮಾನಸಿಕ ಸ್ಥಿತಿಯನ್ನ ಗೆಸ್ ಮಾಡಿ ಅವರಿಗೆ ಹೆಲ್ಪ್ ಮಾಡಬೇಕು ಅಂತ. ಸೊ ಇದಿಷ್ಟು ತಾಯಿ ಕಾರ್ಡ್ ಮತ್ತು ಮಾತೃ ಚೈತನ್ಯದ ಬಗ್ಗೆ ಮೆಟರ್ನಿಟಿ ಬೆನಿಫಿಟ್ಸ್ ಅಡಿಯಲ್ಲಿ ಬರುವಂತದ್ದು. ಮೆಟರ್ನಿಟಿಗಾಗಿ ನಿಮ್ಗೆ ಗೊತ್ತಿದೆ ಬಹಳಷ್ಟು ಸ್ಕೀಮ್ಸ್ ಗಳಿದೆ. ಜನನಿ ಸುರಕ್ಷಾ ಸ್ಕೀಮ್ ಆಗಿರಬಹುದು, ಮಾತೃ ವಂದನಾ ಯೋಜನಾ ಆಗಿರಬಹುದು, ಬಹಳಷ್ಟು ಸ್ಕೀಮ್ಗಳಿದೆ. ಮತ್ತು ಅಂಗನವಾಡಿಯಲ್ಲಿ ವಿಶೇಷವಾಗಿ ಯಾರು ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಇರ್ತಾರೆ, ಸೆಕೆಂಡ್ ಟ್ರೈಮಿಸ್ಟರ್ ಇರ್ತಾರೆ, ಅವರವರ ಅಪೌಷ್ಟಿಕತೆಯನ್ನ ಮೆಜರ್ ಮಾಡಿ ಅನೆಮಿಕ್ ಆಗಿದಾರ ಅವರು ಅಂತ ಹೇಳಿ ಇವೆಲ್ಲವನ್ನು ಸಮಗ್ರವಾಗಿ ಚಿಂತನೆ ಮಾಡುವಂತದ್ದು ಮೆಟರ್ನಿಟಿ ಬೆನಿಫಿಟ್ಸ್ ಅಲ್ಲಿ ಬರುತ್ತದೆ. ನೆಕ್ಸ್ಟ್, ಬಜೆಟ್ ನ ಹೇಗ್ ಮರೆಯೋಕ್ಕಾಗತ್ತೆ? ಸ್ಕೀಮ್ಸ್ ಅಂತ ಅಂದ್ರೆ ಬಜೆಟ್ ನಲ್ಲಿ ನೀವು ಇಲ್ಲಿ ನೋಡ್ಬೋದು ಕರ್ನಾಟಕದ ಬಜೆಟ್ ಗ್ಯಾರಂಟಿಗಳೊಂದಿಗೆ ಅಭಿವೃದ್ಧಿ ಅಂತ, ಮೀನುಗಾರರ ಕಲ್ಯಾಣಕ್ಕೆ ಪ್ರಾಧಾನ್ಯತೆ ಅಂತ. ಏನು ಅಂತ ಕೇಳಿದರೆ, ಕಾಲೋಚಿತ ಮೀನುಗಾರರಿಗೆ ನಿಷೇಧದಿಂದ ಹಾನಿಗೊಳಗಾದ ಮೀನುಗಾರಿಕೆಯಿಂದ ನಿಷೇಧದಿಂದ ಏನು ಹಾನಿಗೊಳಗಾಗ್ತಾರೋ ಆ ಮೀನುಗಾರರಿಗೆ ಪರಿಹಾರವನ್ನ ಕೊಡಬೇಕು. ಯಾವುದು ಅಂದ್ರೆ ಮತ್ಸ್ಯ ಆಶಾ ಕಿರಣ. ಉದಾಹರಣೆಗೆ ಯಾವುದೋ ಒಂದು ಟೈಮ್ನಲ್ಲಿ ಅರಬ್ಬಿ ಸಮುದ್ರದಲ್ಲಿ ನಮಗೆ ವಾಯುಭಾರ ಕುಸಿತ ಆಯ್ತು ಅಂತ ಇಟ್ಕೊಳ್ಳಿ, ಡಿಪ್ರೆಷನ್ ಆಯ್ತು. ಆಗ ಇನ್ಕಾಯ್ಸ್ ಅವರು ಹೇಳ್ತಾರೆ ಇಲ್ಲ ವಾಯುಭಾರ ಕುಸಿತ ಆಗ್ತಾ ಇದೆ ಅಂತ ಸರ್ಕಾರಕ್ಕೆ ಹೇಳಿದಾಗ ಸರ್ಕಾರದವರು ಆಸ್ ಎ ಮೆಜರ್ ಆಫ್ ಎಮರ್ಜೆನ್ಸಿ ನೀವು 2 ದಿನಗಳು ಮುಂದಿನ 48 ಗಂಟೆಗಳು ಫಿಶಿಂಗ್ ಅನ್ನ ಮಾಡಬಾರದು ಅಂತ ಘೋಷಿಸ್ತಾರೆ. ಸೊ ಈ ಘೋಷಣೆಯಿಂದಾಗಿ ಮೀನುಗಾರರೇನಿರ್ತಾರೆ ಹೋಗೋದಿಲ್ಲ ಏನು ಮೀನುಗಾರಿಕೆಗೆ. ಇದು ನಿಷೇಧದಿಂದ ಆದದ್ದು. ಅವರಿಗೆ ಹಾಗಾಗಿ ಏನು ಪರಿಹಾರವನ್ನು ಕೊಡಬೇಕು ಅಂತ ಘೋಷಿಸಿದ್ದಾರೆ. ರಾಜ್ಯದ ಕೊಡುಗೆಯನ್ನು 1500 ನಿಂದ 3000ಕ್ಕೆ ಹೆಚ್ಚಿಸಲಾಗಿದೆ ಎಂದು ಸಿಎಂ ಘೋಷಿಸಿದ್ದಾರೆ. ಸೊ ನೆನಪಿನಲ್ಲಿಟ್ಕೊಳ್ಳಿ, ಮೊದ್ಲೂ ಇತ್ತು, ಆದ್ರೆ ಕರ್ನಾಟಕ ರಾಜ್ಯದ ಪಾರ್ಟ್ ಏನಿದೆ ಅದನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಎಷ್ಟಕ್ಕೆ ಅಂದ್ರೆ 3000ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ರಾಜ್ಯದ ಪಾಲು 3000ಕ್ಕೆ ಹೆಚ್ಚಳ. ಇದಕ್ಕಾಗಿ 3000 ಕೋಟಿಯನ್ನ ಇಡಲಾಗಿದೆ. ಮೀನುಗಾರಿಕೆ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಮುಂದಿನ ವರ್ಷದಲ್ಲಿ ಒಟ್ಟು 3000 ಕೋಟಿ, ಅದರಲ್ಲಿ ಒಂದು ಪಾರ್ಟ್ ಇದು. ಸೊ ಈ ವರ್ಷದ ಬಜೆಟ್ ನಲ್ಲಿ ರೈತರಿಗೆ ಬೇರೆ ಇದೆ, ಮೀನುಗಾರಿಕೆ ಬಗ್ಗೆ ಬಹಳಷ್ಟು ಒಂದು ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೋಬೇಕು. ವಿವಿಧ ವಸತಿ ಯೋಜನೆಗಳೊಂದಿಗೆ 10,000 ವಸತಿ ರಹಿತ ಮೀನುಗಾರರಿಗೆ ಮನೆ ನಿರ್ಮಿಸಲು ಕ್ರಮ. ಸೊ ಇದು ಒಂದು ಪಾರ್ಟು. ಫಿಶರ್ಮೆನ್, ಹೋಮ್ಲೆಸ್ ಫಿಶರ್ಮೆನ್ ಅಂತ ಏನ್ ಹೇಳ್ತಾರೆ ಅಂದ್ರೆ ವಸತಿ ರಹಿತ ಮೀನುಗಾರರಿಗೆ 10,000 ಮನೆಗಳನ್ನ ಕಟ್ಟಿಸ್ಬೇಕು. ಅದೇ ಅದಕ್ಕೆ ಒಂದು ಸ್ಕೀಮ್ ಅಂತಿಲ್ಲ, ಬೇರೆ ಬೇರೆ ಸ್ಕೀಮ್ಗಳು PM ಆವಾಸ್ ಯೋಜನಾ ಆಗಿರ್ಬೋದು, ಕರ್ನಾಟಕದ್ದೇ ಆವಾಸ್ ಯೋಜನೆಗಳಾಗಿರ್ಬೋದು, ಅದರ ಅಡಿಯಲ್ಲಿ ಕಟ್ಟಿಸ್ಕೊಡ್ಬೇಕು ಅಂತ. ಇದಲ್ಲದೆ ಮೀನುಗಾರರಿಗೆ ಇನ್ನೊಂದು ಸ್ಕೀಮ್ ಹೇಳ್ತೀನಿ, ಸಿ ಆಂಬುಲೆನ್ಸ್ ಅಂತ ಒಂದು ಮಾಡ್ತಾ ಇದ್ದಾರೆ ಬಜೆಟ್ ನಲ್ಲಿ. 7 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಯಾವ್ದಾದ್ರು ಇಷ್ಟೆಲ್ಲ ಹೇಳಿದರೂ ಯಾರಾದ್ರೂ ಎಮರ್ಜೆನ್ಸಿ ಆಗಿ ಸಿಗಾಕೊಂಡ್ಬಿಟ್ರೆ ಅವರನ್ನ ಸಿ ಆಂಬುಲೆನ್ಸ್ ಥ್ರೂ ಸೇವ್ ಮಾಡೋದಕ್ಕೆ 7 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ರೈಟ್. ಮುಂದಿನ ಸ್ಕೀಮು ಕರ್ನಾಟಕ ರೈತ ಸಮೃದ್ಧಿ ಯೋಜನೆ, ಬಹಳನೇ ಇಂಪಾರ್ಟೆಂಟ್ ಆದ ಬಜೆಟ್ ಅಲ್ಲಿ ಬಹಳ ಸುದ್ದಿ ಮಾಡಿದ ಸ್ಕೀಮು. ಇಲ್ಲಿ ನೋಡಬಹುದು ಬಜೆಟ್ಟಿನ ಸ್ಕೀಮು, ಅನ್ನದಾತರ ಅಭ್ಯುದಯಕ್ಕೆ ಆದ್ಯತೆ ಅಂತ ವಿವಿಧ ರೈತಪರ ಯೋಜನೆಗಳನ್ನು ಒಗ್ಗೂಡಿಸಿ ಸಮಗ್ರ ಯೋಜನೆಯನ್ನ ಮಾಡಬೇಕು ಅಂತ ಅದರ ಹೆಸರು ಕರ್ನಾಟಕ ರೈತ ಸಮೃದ್ಧಿ ಯೋಜನೆ. ಸೊ ಇದಕ್ಕಾಗಿ ಅಂತಲ್ಲ, ಒಂದು ಹೊಸದೊಂದು ಅಥಾರಿಟಿಯನ್ನ ಸೆಟಪ್ ಮಾಡಿದ್ದಾರೆ. ಏನು ಅಂದ್ರೆ ಕೃಷಿ ಅಭಿವೃದ್ಧಿ ಪ್ರಾಧಿಕಾರ. ಸೊ ಕೃಷಿ ಅಭಿವೃದ್ಧಿ ಪ್ರಾಧಿಕಾರವು ಇನ್ನು ಮೇಲೆ ಎಲ್ಲ ರೈತ ಅಭಿವೃದ್ಧಿ ಯೋಜನೆಗಳನ್ನ ನೋಡಿಕೊಳ್ಳುತ್ತೆ. ಅದನ್ನ ಬಿಟ್ಟು ನಮ್ಮ ಮಿಲೆಟ್ ಅಂತ ಒಂದು ಯೋಜನೆ ಇದೆ, ಆ ಯೋಜನೆ ಹೊಸ ಕಾರ್ಯಕ್ರಮ ಆರಂಭ ಮಾಡಿ ಎಲ್ಲ ಸಿರಿಧಾನ್ಯಗಳನ್ನ ಮತ್ತು ದ್ವಿದಳ ಧಾನ್ಯಗಳು ಅಂತ ಏನ್ ಹೇಳ್ತಾರೆ ಅದರ ಮೌಲ್ಯವರ್ಧಿತ ಸಿರಿಧಾನ್ಯ ಉತ್ಪನ್ನಗಳನ್ನ ಕೈಗೆಟಕುವ ದರದಲ್ಲಿ ಜನರಿಗೆ ತಲುಪಿಸ್ಬೇಕು. ಮೌಲ್ಯವರ್ಧಿತ ಅಂತ ಏನು ಅಂತ ಕೇಳಿದರೆ ನೀವು ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ರಾಗಿ ಅಂತ ಇರತ್ತೆ. ಓಕೆ, ಸೊ ರಾಗಿಯನ್ನ ಡೈರೆಕ್ಟ್ ಆಗಿ ಮಾರಿದರೆ ಒಂದು, ರಾಗಿ ಮಾಲ್ಟ್ ಅನ್ನ ಮಾಡಿ ಅಥವಾ ರಾಗಿಯ ಪೌಡರ್ ಅನ್ನ ಮಾಡಿ ಮಾರಿದರೆ ಅದನ್ನ ನಾವು ಮೌಲ್ಯವರ್ಧನೆ ಅಂತ ಹೇಳ್ತೀವಿ. ಓಕೆ, ಸೊ ಮೌಲ್ಯವರ್ಧನೆ ಹೇಗಾಗತ್ತೆ ಅಂದ್ರೆ 1 kg ಆರೆಂಜಿಗೆ 30 ರೂಪಾಯಿ 30 ಇದ್ದರೆ ಅದನ್ನೇ ಟ್ರಾಪಿಕ್ಯಾನಾ ಅಂತ ಮಾರ್ತಾರೆ. ಸೊ ಅದಕ್ಕೆ ಆ ಪಲ್ಪ್ ಇರುವ ಟ್ರಾಪಿಕ್ಯಾನಾಗೆ 500 ml ಗೆ 30 ರೂಪಾಯಿ ಇರುತ್ತೆ.
ಅರ್ಧ ಆರೆಂಜ್ ಇಂದ ಆಗುತ್ತೆ 500 ml ಇನ ಒಂದು ಪಲ್ಪ್ ಟ್ರಾಪಿಕ್ಯಾನ. ಸೊ ಅಷ್ಟು ಮೌಲ್ಯವರ್ಧನೆಯಿಂದ ಆಗುವ ಒಂದು ಬೆನಿಫಿಟ್ ಏನು ಅಂದ್ರೆ ಇದು ಬೆನಿಫಿಟ್ ಇರುತ್ತೆ. ಓಕೆ, ಸೊ ಕರ್ನಾಟಕ ರೈತ ಅಭಿವೃದ್ಧಿ ಯೋಜನೆ, ರೈತ ಸಮೃದ್ಧಿ ಯೋಜನೆಯಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿದೆ ಅಂದ್ರೆ ಮಣ್ಣಿನ ಆಧಾರದ ಮೇಲೆ ಬೆಳೆಗಳನ್ನು ಆಯ್ಕೆ ಮಾಡುವುದು, ಹೊಸ ಕೃಷಿ ಪದ್ಧತಿಗಳ ಅರಿವು ಮೂಡಿಸುವುದು ಮತ್ತು ಪಶು ಸಂಗೋಪನೆ, ತೋಟಗಾರಿಕೆ ಮತ್ತು ಹೈನುಗಾರಿಕೆಯನ್ನೂ ಸೇರಿದೆ. ಸೊ ನೆನಪಿನಲ್ಲಿಟ್ಕೊಳ್ಳಿ, ಕರ್ನಾಟಕ ರೈತ ಸಮೃದ್ಧಿ ಅಡಿಯಲ್ಲಿ ಇವುಗಳಲ್ಲಿ ಯಾವುದು ಸೇರಿಲ್ಲ ಅಂತ ಕೊಟ್ಟುಬಿಟ್ಟು ನಮಗೆ ತೋಟಗಾರಿಕೆ, ಹೈನುಗಾರಿಕೆ, ಹಂದಿ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆ ಅಂತ ಆಪ್ಷನ್ಸ್ ಅನ್ನ ಕೊಟ್ಟಾಗ ಅವೆಲ್ಲವೂ ಸೇರಿಕೊಂಡಿದ್ದಾವೆ. ಓಕೆ, ಅವು ಯಾವುದೂ ಎಕ್ಸ್ಕ್ಲೂಡ್ ಆಗಿಲ್ಲ. ಸೊ ಹೈನುಗಾರಿಕೆ, ಹಂದಿ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆಯಲ್ಲಿ ಉತ್ತೇಜನವನ್ನ ಕೊಡಬೇಕು. ಯಾವುದರಲ್ಲಿ ಅಂದ್ರೆ ರೈತ ಸಮೃದ್ಧಿ ಯೋಜನೆ. ಓಕೆ, ಅದನ್ನ ಬಿಟ್ಟು ಸೊ ಇಲ್ಲಿ ನೋಡಬಹುದು ಬೂಸ್ಟಿಂಗ್ ಅನಿಮಲ್ ಹಸ್ಬೆಂಡ್ರಿ ಅಂತ. ಸೊ ಇದರಲ್ಲಿ ಪ್ರಮೋಷನ್ ಫಾರ್ ಪೌಲ್ಟ್ರಿ ಅಂಡ್ ಅದನ್ನೇ ಕರ್ನಾಟಕ ರೈತ ಸಮೃದ್ಧಿಯಲ್ಲೇ ಸೇರಿಸಿರೋದು. ಇಂಪ್ಲಿಮೆಂಟೇಷನ್ ಆಫ್ ಶೆಪರ್ಡ್ಸ್ ಅಂಡ್ ದೇರ್ ಪ್ರಾಪರ್ಟೀಸ್, ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ ಮತ್ತು ಹೊಸ ವೆಟರ್ನರಿ ಇನ್ಸ್ಟಿಟ್ಯೂಷನ್ಸ್ ಗಳನ್ನ 200 ವೆಟರ್ನರಿ ಇನ್ಸ್ಟಿಟ್ಯೂಷನ್ಸ್ ಅನ್ನ 100 ಕೋಟಿ ರೂಪಾಯಿಯಲ್ಲಿ ಕಟ್ಟಿಸ್ಬೇಕು ಅಂತ. ರೈಟ್, ಬ್ಯಾಕ್ ಟು ಅದರ್ ಸ್ಕೀಮ್ಸ್. ಮತ್ತೆ ಬಜೆಟ್ನ ಸ್ಕೀಮ್ಸ್ ಗೆ ಎಂಡ್ ಅಲ್ಲಿ ಮತ್ತೆ ಬರೋಣ. ಸೊ ಮತ್ತೆ ನೀವು ಅಲ್ಲಿ ಬಜೆಟ್ನ ಸ್ಕೀಮ್ಸ್ ಅನ್ನ ನೋಡಬಹುದು. ಜಲಧಾರೆ ಗ್ರಾಮೀಣ ನೀರು ಸರಬರಾಜು ಕಾರ್ಯಕ್ರಮ ಏನಪ್ಪಾ ಇದು ಅಂತ ಕೇಳಿದರೆ ಸುರಕ್ಷಿತ ಸುಸ್ಥಿರ. ಯಾಕೆ ಅಂತ ಕೇಳಿದರೆ ಡ್ರಿಂಕಿಂಗ್ ವಾಟರ್ ಕೊಟ್ಟಿದೀವಿ ಆದ್ರೆ ಸೇಫ್ ಇಲ್ಲ, ಅದರಲ್ಲಿ ಯುರೇನಿಯಂ ಪರ್ಸೆಂಟೇಜ್ ಹೈ ಇದೆ ಅಂದ್ರೆ ಅದು ಡ್ರಿಂಕಿಂಗ್ ವಾಟರ್ ಏನು ಎಡಿಬಲ್ ಅಥವಾ ಕುಡಿಯೋಲಿಕ್ಕೆ ಯೋಗ್ಯವಾದದ್ದಲ್ಲ ಅಂತ ಆಗತ್ತೆ. ಸುರಕ್ಷಿತವಾಗಿರಬೇಕು, ಸುಸ್ಥಿರವಾಗಿರಬೇಕು, ಸಸ್ಟೈನಬಲ್ ಆಗಿರಬೇಕು. ಹೌದು, 1 ಲೀಟರ್ ಸೇಫ್ ಬಿಸ್ಲರಿ ವಾಟರ್ ಅನ್ನ ಕೊಟ್ಟಿದ್ದೀವಿ ಆದ್ರೆ ವಾರಕ್ಕೆ ಒಂದೇ ಕೊಟ್ಟಿದ್ದೀವಿ ಅಂತ ಆದ್ರೆ ಅದು ಸಸ್ಟೈನಬಲ್ ಆಗೋದಿಲ್ಲ. ಇದೆರಡನ್ನೂ ಸೇರಿಸಿದಾಗ ಮಾತ್ರ ಅದು ಜಲಧಾರೆ ಸ್ಕೀಮಿನ ಅಡಿಯಲ್ಲಿ ಬರುವಂತದ್ದು. 2018ರಲ್ಲಿ ಘೋಷಿಸಲಾದ ಸ್ಕೀಮು. ಪ್ರತಿದಿನ ತಲಾ ಎಷ್ಟು ಲೀಟರ್ ನೀರನ್ನ ಕೊಡಬೇಕು ಅಂದ್ರೆ 55 ಲೀಟರ್ ಪ್ರತಿಯೊಬ್ಬರಿಗೆ, ಪ್ರತಿ ಗೃಹಕ್ಕಲ್ಲ, ಪ್ರತಿಯೊಬ್ಬರಿಗೆ 55 ಲೀಟರ್. ಇದು ಯಾರಿಂದ ಡಿಕ್ಲೇರ್ ಮಾಡಿರೋದು ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಏನ್ ಹೇಳ್ತೀವೋ ಅವರು ಹೇಳೋದು 55 ಲೀಟರ್ ನೀರೇನಿದೆ ಅದು ಡಿಗ್ನಿಫೈಡ್ ಲಿವಿಂಗ್, ಅಂದರೆ ನಾವು ಮನುಷ್ಯರಾಗಿ ಬದುಕುವುದಕ್ಕೆ, ಅದಕ್ಕೆ ಡಿಗ್ನಿಫೈಡ್ ಲಿವಿಂಗಿಗೆ ಮತ್ತು ಸ್ಯಾನಿಟರಿ ಲಿವಿಂಗಿಗೆ ಬೇಕಾಗುವಂತಹ ಒಂದು ಲಿಮಿಟ್ ಅಂತ ಹೇಳ್ತಾರೆ. ನದಿಗಳು ಅಥವಾ ಜಲಾಶಯಗಳಿಂದ ನೀರನ್ನು ಸಂಸ್ಕರಿಸುತ್ತದೆ. RDPR ಇಲಾಖೆಯಿಂದ ಜಾರಿಗೊಳಿಸಲಾಗಿದೆ. ನೆನಪಿನಲ್ಲಿಟ್ಕೊಳ್ಳಿ, ಸ್ಕೀಮು ಜಲಧಾರೆ ಸ್ಕೀಮು ಯಾವ ಇಲಾಖೆ ಅಡಿಯಲ್ಲಿ ಬರುವುದು ಅಂತ ಕೇಳ್ಬಿಟ್ಟು RDPR, ಅರ್ಬನ್ ಡೆವಲಪ್ಮೆಂಟ್ ಮತ್ತು ಇನ್ನಿತರ ಬೇರೆ ಸ್ಕೀಮ್ಸ್ ಏನು ಇರಿಗೇಷನ್ ಅಂತ ಒಂದು ಪಾಪ್ಯುಲರ್ ಡಿಪಾರ್ಟ್ಮೆಂಟ್ ಅದನ್ನು ಕೊಟ್ಟಾಗ RDPR, ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಅನ್ನೋದನ್ನ ನೆನ್ಪಿಟ್ಕೋಬೇಕು. ದೆನ್ ಈ ಕನ್ನಡ ಯೋಜನೆ ಮತ್ತು ಕ್ರಿಯಾ ಯೋಜನೆ. ಸೊ ಈ ಕನ್ನಡದ ಯೋಜನೆಯ ಒಂದು ಕ್ರಿಯೆ ಹೇಗ್ ಮಾಡ್ಬೇಕು, ಆಕ್ಷನ್ ಪ್ಲಾನ್ ಅಂತ. ಸೆಂಟರ್ ಫಾರ್ ಇ ಗವರ್ನೆನ್ಸ್, CEG ಅಂತ ಏನ್ ಹೇಳ್ತೀವೋ ಅವರು 5 ವರ್ಷಗಳಲ್ಲಿ ಈ ಕನ್ನಡ ಯೋಜನೆಯನ್ನು ಅನುಷ್ಠಾನಕ್ಕಾಗಿ ಒಂದು ಆಕ್ಷನ್ ಪ್ಲಾನ್ 5 ವರ್ಷದಲ್ಲಿ ಹೇಗೆ ತರಬೇಕು ಅಂತ ಒಂದು ಆಕ್ಷನ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಏನಪ್ಪಾ ಇದರ ಮುಖ್ಯ ಸೆಂಟರ್ ಪಾರ್ಟ್ ಏನು ಅಂತ ಕೇಳಿದರೆ ಸಮಿತಿ ಅಲ್ಲ ಸಮುದಾಯ ಪರಿಕಲ್ಪನೆಯನ್ನು ಅಳವಗೊಂಡಿದೆ. ಅಂದ್ರೆ ಏನು, ಸಮಿತಿಗಳನ್ನ ರಚಿಸಿ ಕನ್ನಡವನ್ನ ಕಲಿಸೋದಕ್ಕಾಗೋದಿಲ್ಲ. ಸಮುದಾಯದ ಥ್ರೂ ಆಫ್ರಿಕಾದಲ್ಲಿ ಒಂದು ಪ್ರಾವರ್ಬ್ ಇದೆ, ಏನು ಅಂದ್ರೆ ಇಟ್ ಟೇಕ್ಸ್ ವಿಲೇಜ್ ಟು ರೇಸ್ ಎ ಚೈಲ್ಡ್ ಅಂತ. ಒಂದು ಚೈಲ್ಡ್ ಅನ್ನ ಬೆಳೆಸೋದಕ್ಕೆ ಒಂದು ಎಂಟೈರ್ ಗ್ರಾಮವೇ ಬೇಕಾಗತ್ತೆ. ಯಾಕಂದ್ರೆ ಗ್ರಾಮದಲ್ಲಿರುವ ಎಲ್ಲರ, ಸಮುದಾಯದಲ್ಲಿರುವ ಒಂದು ಎಲ್ಲರ ಕೊಡುಗೆಯಿಂದ ಆ ಮಗು ಬೆಳೆಯುತ್ತೆ. ಅದೇ ರೀತಿಯಾಗಿ ಒಬ್ಬ ಪರ್ಸನ್ಗೆ ಒಂದು ಯಾವುದೇ ಒಂದು ಭಾಷೆಯನ್ನ ಕಲಿಸಬೇಕು ಅಂದ್ರೆ ಸಮುದಾಯದವರ ಪಾಲಿರಬೇಕು, ಸಮಿತಿಗಳ ಪಾಲಲ್ಲ ಅಂತ ಪರಿಕಲ್ಪನೆಯನ್ನು ಅಳವಗೊಂಡೆ ದೆನ್ ಮಧ್ಯಸ್ಥಗಾರರೊಂದಿಗೆ ಸಮಾಲೋಚಿಸಿ ಎಲ್ಲ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಯಾರೆಲ್ಲ ಇನಿಷಿಯೇಟಿವ್ಸ್ ಇದೋ, ಯಾರೆಲ್ಲ ಮಧ್ಯಸ್ಥರೋ ಅದನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ಹೇಳಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿವಂತಿಕೆ ಮತ್ತು ChatGPT ಅಂತಹ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿ ಯೋಜನೆಗಳನ್ನು ಮಾಡಲಾಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭಾರತದ ಲ್ಯಾಂಗ್ವೇಜ್ ಗಳಲ್ಲಿ ಅಷ್ಟು ಲೀಲಾಜಾಲವಾಗಿ ವರ್ಕ್ ಆಗದೇ ಇದ್ದರೂ
ಅದನ್ನ ಬೇರೆ ರೀತಿಯಿಂದ ಯೂಸ್ ಮಾಡಿ ನಮಗೆ ಹೇಗ್ ಬೇಕೋ ಅದಕ್ಕೆ ಹೆಲ್ಪ್ ತಗೋಬಹುದು. ಇನ್ನೊಂದು ಪದಕಣಜ ಅನ್ನುವ ಒಂದು ಸ್ಕೀಮು. ಪದಕಣಜ ಏನಪ್ಪಾ ಅಂದ್ರೆ ಕನ್ನಡದಲ್ಲಿ ಇಂಟರ್ಫೇಸಿಂಗ್ ಕಂಪ್ಯೂಟರ್ ಸಾಫ್ಟ್ವೇರ್ ಇದು. ಸೊ ಯಾರು ಕನ್ನಡೇತರ ಮತ್ತು ಅನಿವಾಸಿ ಭಾರತೀಯರಿಗೆ, ಸೊ ಅನಿವಾಸಿ ಭಾರತೀಯರು ಮತ್ತು ಕನ್ನಡೇತರರಿಗೆ ಕನ್ನಡ ಕಲಿಸುವ ಈ ಕಲಿಕಾ ಪೋರ್ಟಲ್ ಇದು. ಸೊ ಪ್ರಶ್ನೆ ಹೀಗ್ ಬರ್ಬೋದು, ಪದಕಣಜ ಎಂಬುವ ಪೋರ್ಟಲ್ಲು ಈ ಕೆಳಗಿನವುಗಳಲ್ಲಿ ಯಾರಿಗೆ ಕನ್ನಡ ಕಲಿಸುವುದರ ಬಗ್ಗೆ 3ರಿಂದ 5ನೇ ಕ್ಲಾಸು, ಕನ್ನಡೇತರರು ಮತ್ತು ಇನ್ನಿತರೆ ಇದರೆ ಅನಕ್ಷರಸ್ಥರು ಅಂತ ಈ ತರ ಆಪ್ಷನ್ಸ್ ಅನ್ನ ಕೊಟ್ಟಾಗ ಹುಷಾರಾಗಿ ಯೋಚನೆ ಮಾಡಿ, ಕನ್ನಡೇತರರಿಗೆ ಕನ್ನಡ ಕಲಿಸುವ ಈ ಕಲಿಕಾ ಪೋರ್ಟಲ್ ಇದು. ದೆನ್ ಮೈತ್ರಿ ಯೋಜನೆ ಬಜೆಟ್ ನಲ್ಲಿ ಬಂದಂತಹ ಇನ್ನೊಂದು ಯೋಜನೆ. ಇದು ಲಿಂಗ ಅಲ್ಪಸಂಖ್ಯಾತರಿಗೆ ಮಾಸಿಕ ಪಿಂಚಣಿಯ ಮೊತ್ತವಾಗಿದೆ. ಸೊ ಒಂದು ತಿಂಗಳಿಗೆ ಕೊಡುವಂತದ್ದು. ಬಜೆಟ್ ನ 2024-25ರಲ್ಲಿ ಈ ಮೊತ್ತವನ್ನು 800 ರೂಪಾಯಿಯಿಂದ 1200 ರೂಪಾಯಿಗೆ ಏರಿಸಿದ್ದಾರೆ. ಫಲಾನುಭವಿಗಳಿಗೆ ನೀಡಲಾದ ಪ್ರತ್ಯೇಕ ಗುರುತಿನ ಚೀಟಿಗಳು, ಅವರಿಗೆ ಆದಂತಹ ಒಂದು ಗುರುತಿನ ಚೀಟಿಯನ್ನು ಕೊಟ್ಟಿದ್ದಾರೆ. 40ರಿಂದ 66 ವಯಸ್ಸಿನವರೆಗೆ ಇವರಿಗೆ ಕೊಡ್ತಾರೆ. ಅದಾದ ಮೇಲೆ ಏನು ಅಂದ್ರೆ ಸೀನಿಯರ್ ಸಿಟಿಸನ್ಸ್ ಗೆ ಬರುವಂತದ್ದು. ಸೊ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ ಅಲ್ಲಿ NSAP ಅಂತ ಹೇಳ್ತೀವಿ. ಅದರಲ್ಲಿ ಬೇರೆ ಬೇರೆ ಆದಂತಹ ಸ್ಕೀಮ್ಸ್ ಗಳಿದೆ. ಆ ಸ್ಕೀಮ್ಸ್ ಗಳಲ್ಲಿ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಅಂತ ಏನ್ ಬರುತ್ತೆ, ಅವರಿಗೆ ಇದು ಅವರು ಆಗ ಆ ಸ್ಕೀಮಿನ ಅಡಿಯಲ್ಲಿ ಆಡ್ ಆಗ್ತಾರೆ. ಈಗ ಸದ್ಯಕ್ಕೆ ಅವರು ಮೈತ್ರಿ ಯೋಜನೆಯಲ್ಲಿ ಬರುವಂತದ್ದು. ಸೊ ಮೈತ್ರಿ ಯೋಜನೆಯ ಬಗ್ಗೆ ಸರ್ಕಾರ ರಿಲೀಸ್ ಮಾಡಿರುವಂತಹ ಬ್ಯಾನರ್ ಇದು. ಸಪೋರ್ಟ್ ಸ್ಕೀಮ್ ಫಾರ್ ಸೆಕ್ಷುವಲ್ ಆರ್ ಜೆಂಡರ್ ಮೈನಾರಿಟೀಸ್, ಲಿಂಗ ಅಲ್ಪಸಂಖ್ಯಾತರು ಅಂತ ಏನ್ ಹೇಳ್ತಾ ಇದೀವಿ, ಅವರಿಗೆ ಮೇನ್ ಸ್ಟ್ರೀಮ್ ಅನ್ಗೆ ತಗೊಂಡ್ಬರಲು ಅಂಡರ್ ದಿಸ್ ಸ್ಕೀಮ್ ಅವರಿಗೆ ಮಂತ್ಲಿ ಪೆನ್ಷನ್ 500 ರೂಪಾಯಿ ಇತ್ತು. ಬಟ್ ಈಗ 500 ಅಲ್ಲ, 1200 ರೂಪಾಯಿಗಳು. 66 ಒನ್ಸ್ ಅಂಡ್ ಎಂಟೈಟಲ್ ಫಾರ್ ಓಲ್ಡ್ ಏಜ್ ಪೆನ್ಷನ್. ನಾನು ಆಗ್ಲೇ ಹೇಳ್ದಂಗೆ NSAP ಅಲ್ಲಿ ಓಲ್ಡ್ ಏಜ್ ಪೆನ್ಷನ್ ಗೆ ಸೇರ್ಕೋತಾರೆ. ಓಕೆ, ಸೊ ಇದು ಮೈತ್ರಿ ಬಗ್ಗೆ. ಕ್ಷೀರಭಾಗ್ಯ ಯೋಜನೆ ಬಹಳನೇ ಇಂಪಾರ್ಟೆಂಟ್ ಆದಂತಹ ಒಂದು. ಅಪೌಷ್ಟಿಕತೆ, ಮಕ್ಕಳಲ್ಲಿ ಅಪೌಷ್ಟಿಕತೆ. ಸೊ ಕರ್ನಾಟಕದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಿನ ಬಗ್ಗೆ ಹೇಳಬೇಕು ಅಂದ್ರೆ ಅಪೌಷ್ಟಿಕತೆ ಒನ್ ಆಫ್ ದ ರೀಸನ್ ಫಾರ್ ಲೋವರ್ ಹ್ಯೂಮನ್ ಡೆವಲಪ್ಮೆಂಟ್. ಸೊ ಕರ್ನಾಟಕದ ಹಾಲು ಒಕ್ಕೂಟವು 2013ರಲ್ಲಿ ಅಂದ್ರೆ ಇಂದಿನಿಂದ 10 ವರ್ಷಗಳ ಹಿಂದೆ ಸ್ಟಾರ್ಟ್ ಮಾಡಿರುವಂತದ್ದು. ಕೆಳ ಮತ್ತು ಉನ್ನತ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಯೋಗದೊಂದಿಗೆ ಪ್ರಾರಂಭಿಸಿದೆ. ಯಾರೆಲ್ಲ ಸ್ಟಾರ್ಟ್ ಮಾಡಿರೋದು ಅಂತ ಕೇಳಿದರೆ ಲೋವರ್ ಅಂಡ್ ಹೈಯರ್ ಎಜುಕೇಶನ್, ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ WCD ಅಂತ ಕರೀತಾರೆ ಅದನ್ನ, ಮತ್ತು ಮಿಲ್ಕ್ ಫೆಡರೇಷನ್ KMF, ಇವ್ರು 3 ಸೇರಿ ಸ್ಟಾರ್ಟ್ ಮಾಡಿರುವಂತಹ ಸ್ಕೀಮೇ ಕ್ಷೀರಭಾಗ್ಯ ಯೋಜನೆ. ಇಲ್ಲಿ ಫುಡ್ ಆ ತರದ ಸ್ಕೀಮ್ಸ್ ನೆನಪಿನಲ್ಲಿ ಇಲಾಖೆಗಳು ಆಪ್ಷನ್ಸ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಬಟ್ ಯಾವುದು ಅಲ್ಲ. ಯಾರು ಫಲಾನುಭವಿಗಳು, ಈ ಫಲಾನುಭವಿಗಳು ಯಾರೆಲ್ಲ ಇದ್ದಾರೆ ಅಂತ ಕೇಳಿದರೆ ಅದರಲ್ಲಿ ಅಂಗನವಾಡಿ ಮತ್ತು ಶಾಲಾ ಮಕ್ಕಳಿಗೆ, ದಟ್ ಈಸ್ ಅಂಗನವಾಡಿಯಲ್ಲಿನ 6 ತಿಂಗಳಿಂದ 6 ವರ್ಷಗಳವರೆಗಿರುವ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿಯ ಮಕ್ಕಳಿಗೆ ಪ್ರಯೋಜನವನ್ನು ಕೊಡುತ್ತದೆ. ಸೊ ಈ ತರದ ಪ್ರಶ್ನೆಗಳು. ಇದನ್ನು ಕ್ಷೀರಭಾಗ್ಯ ಯೋಜನೆಯು ಯಾರಿಗೆ ಅಂತ ಕೇಳಿದಾಗ 6ರಿಂದ 16 ವರ್ಷ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಂಡ್ಬಿಡಿ. 6 ತಿಂಗಳಿಂದ 16 ವರ್ಷ. ಸರ್ಕಾರಿ ಅನುದಾನಿತ, ಯಾಕಂದ್ರೆ ಸರ್ಕಾರಿ ಅನುದಾನಿತ ಅಂದ್ರೆ ಗವರ್ನಮೆಂಟ್ ಏಡೆಡ್ ಅಂತ ಏನ್ ಕರಿತೀವೋ, ಅಲ್ಲಿ ಟೀಚರ್ಸ್ ಗೆ ಸ್ಯಾಲರಿಯನ್ನ ಗವರ್ನಮೆಂಟ್ ಕೊಡ್ತಾ ಇರತ್ತೆ. ಬಿಲ್ಡಿಂಗು ಮತ್ತು ಇನ್ನಿತರವನ್ನ ಟ್ರಸ್ಟ್ ಮೇಂಟೈನ್ ಮಾಡ್ತಾ ಇರತ್ತೆ. ಫೀಸ್ ರಿಲೇಟಿವ್ಲಿ 2000. ಸೊ ನಮ್ಮ ಗವರ್ನಮೆಂಟ್ ಸ್ಕೂಲ್ಗಳಲ್ಲಿ ಫೀಸು ಆಲ್ಮೋಸ್ಟ್ ನಿಯರ್ ಟು 0 ಇದ್ರೆ ಇಲ್ಲಿ ಒಂದು 2400 ರೂಪಾಯಿ ಪರ್ ಇಯರ್ ಇರುತ್ತೆ. ಪ್ರೈವೇಟ್ ಸ್ಕೂಲ್ಗಳಲ್ಲಿ 2 ಲಕ್ಷ ರೂಪಾಯಿ ಇರುತ್ತೆ. ಓಕೆ, ಸೊ ಇದು ಡಿಫ್ರೆನ್ಸ್. ಇದು ಗವರ್ನಮೆಂಟ್, ಇದು ಸರ್ಕಾರಿ ಅನುದಾನಿತ, ಇದು ಖಾಸಗಿ ಶಿಕ್ಷಣ. ಸೊ ಏನು ಫಲಾನುಭವಿಗಳಿಗೆ ಏನು ಸಿಗುತ್ತೆ ಅಂತ ಕೇಳಿದರೆ, ಸಾಮಾನ್ಯ ತೂಕದ ಮಕ್ಕಳಿಗೆ ವಾರದಲ್ಲಿ 5 ದಿನ ಹಾಲು, ಕಡಿಮೆ ತೂಕದ ಮಕ್ಕಳಿಗೆ 200 ಮಿಲಿ, ಮತ್ತು ಅಂಗನವಾಡಿ ಫಲಾನುಭವಿಗಳಿಗೆ ವಾರದಲ್ಲಿ 6 ದಿನ ಹಾಲನ್ನು ಕೊಡುತ್ತಾರೆ. ಸೊ ಸಿವಿಯರ್ಲಿ ಅಂಡರ್ ವೇಟ್ ಇರೋರಿಗೆ 200 ml ಫಾರ್ ಸಿವಿಯರ್ಲಿ ಅಂಡರ್ ವೇಟ್ ಚಿಲ್ಡ್ರನ್. ಓಕೆ, ದೆನ್ ಎಲಿಜಿಬಿಲಿಟಿ ಕರ್ನಾಟಕದ ರಾಜ್ಯ ನಿವಾಸಿಗಳಾಗಿರಬೇಕು ಮತ್ತು ಇದನ್ನ ಪಾಲಿಸ್ತಾ ಇರಬೇಕು. ಇದೆಷ್ಟು ಇಂಪಾರ್ಟೆಂಟು.
ದೆನ್ ಕರ್ನಾಟಕದ ಆಶಾಕಿರಣ ಯೋಜನೆ, ಸೊ ಹೊಸದಾಗಿ ಸ್ಟಾರ್ಟ್ ಆಗಿರುವಂತಹ ಸ್ಕೀಮು ಆಶಾಕಿರಣ ಅಂತ, ಅಂಧತ್ವ ಮತ್ತು ದೃಷ್ಟಿಹೀನತೆಯ ನಿಯಂತ್ರಣಕ್ಕಾಗಿ ರಾಷ್ಟ್ರೀಯ ಕಾರ್ಯಕ್ರಮದ ಅಡಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯವರು ಪ್ರಾರಂಭಿಸಿದ್ದಾರೆ. ಸೊ ನೀವಿಲ್ಲಿ ನೋಡಬಹುದು, ಅಂಧತ್ವವನ್ನು ಕಡಿಮೆ ಮಾಡುವುದಕ್ಕೆ ಅಂತ ಆಶಾಕಿರಣ ಯೋಜನೆ. ಎಲ್ಲಾ ವಯೋಮಾನವರಿಂದ ಎಲ್ಲಾ ವಯೋಮಾನದವರಿಂದ ಉಚಿತ ಮನೆಗೆ ಕಣ್ಣಿನ ಆರೈಕೆ. ಸೊ ಒಬ್ಬರ ಮನೆಗೆ ಹೋಗಿ ಅಲ್ಲಿ ಕಣ್ಣಿನ ಆರೈಕೆಯನ್ನ ಮಾಡಿ, ಪ್ರಾಥಮಿಕವಾಗಿ ಇವರಿಗೆ ಏನಿರಬಹುದು, ಒಂದು ಇವರಿಗೆ ಆಸ್ಟಿಗ್ಮ್ಯಾಟಿಸಮ್ ಇದೆಯಾ, ಇವರಿಗೆ ಮಯೋಪಿಯಾ ಇದೆಯಾ, ಇವರಿಗೆ ಹೈಪರ್ಮೆಟ್ರೋಪಿಯಾ ಇದೆಯಾ, ಇವರಿಗೆ ಕ್ಯಾಟರಾಕ್ಟ್ ಇದೆಯಾ, ಇವರಿಗೆ ಗ್ಲೋಕೋಮಾ ಇದೆಯಾ ಅನ್ನುವ ಕಣ್ಣಿನ ಬೇರೆ ಬೇರೆ ಡಿಸೀಸಸ್ ಅನ್ನ ಫಸ್ಟ್ ಪ್ರಾಥಮಿಕ ತಪಾಸಣೆ ಅಂತ ಏನ್ ಹೇಳ್ತಾರೆ ಅದನ್ನ ಮಾಡೋದು. ಆ ಪ್ರಾಥಮಿಕ ತಪಾಸಣೆ ಆದ ಮೇಲೆ ಅವರಿಗೆ ಒಂದು ಚೀಟಿಯನ್ನ ಕೊಟ್ಟು, ನೀವು ನೆಕ್ಸ್ಟ್ ತಪಾಸಣೆಗಾಗಿ ಸರ್ಕಾರಿ ಮತ್ತು ನೋಂದಾಯಿತ ಸ್ವಯಂ ಸೇವಾ ಆಸ್ಪತ್ರೆಗಳಲ್ಲಿ ಕಣ್ಣಿನ ಪೊರೆ ರೋಗಗಳಿಗೆ ಉಚಿತ ಕನ್ನಡಕ, ಉಚಿತ ಶಸ್ತ್ರಚಿಕಿತ್ಸೆ, ಕಡಿಮೆ ಬೆಲೆಯನ್ನು ಅಂತ ಕೊಟ್ಟು ಆಪ್ಷನ್ಸ್ ಅಲ್ಲಿ ಕನ್ಫ್ಯೂಸ್ ಮಾಡಬಹುದು. ಸರ್ಜರೀಸ್ ಅಟ್ ಲೋ ಕಾಸ್ಟ್ ಅಂತ, ಬಟ್ ಅಲ್ಲ, ಫ್ರೀ ಆಫ್ ಕಾಸ್ಟ್. ಸೊ ನಮ್ಗೆ ಕ್ಯಾಟರಾಕ್ಟ್ ಇದೆ ಅಂತಂದ್ರೆ ಒಂದು ಚೀಟಿ ಕೊಟ್ಬಿಟ್ಟು ಸರ್ಕಾರಿ ಅಥವಾ ನೋಂದಾಯಿತ ಹಾಸ್ಪಿಟಲ್ಗಳಲ್ಲಿ ಫ್ರೀ ಆಗಿ ಹೋಗಿ ಆಪರೇಷನ್ ಅನ್ನ ಮಾಡಿಸ್ಕೊಂಡ್ ಬರ್ಬೋದು. ಅದೇ ರೀತಿಯಾಗಿ ಗ್ಲೋಕೋಮಾ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಮಯೋಪಿಯಾ ಅಂದ್ರೆ ದೂರದೃಷ್ಟಿ ಅಂತ ಏನಿದೆ ಅದಿದ್ದರೆ ಅದಕ್ಕೆಲ್ಲ ಉಚಿತ ಕನ್ನಡಕವನ್ನ ಕೊಡುವಂತಹ ಸ್ಕೀಮು ಆಶಾಕಿರಣ ಸ್ಕೀಮು. ಓಕೆ, ಸೊ ಇದರಲ್ಲಿ ಒಂದು ಸ್ಮಾಲ್ ಪಾರ್ಟ್ ಹೇಳ್ಬಿಡ್ತೀನಿ. ಮಯೋಪಿಯಾ ಮತ್ತು ಹೈಪರ್ಮೆಟ್ರೋಪಿಯಾಗೆ, ಮಯೋಪಿಯಾಗೆ ಯಾವ ಲೆನ್ಸ್ ಅನ್ನ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ಕಾನ್ಕೇವ್ ಲೆನ್ಸ್ ಅನ್ನ ಮಯೋಪಿಯಾಗೆ ಯೂಸ್ ಮಾಡ್ತಾರೆ. ಹೈಪರ್ಮೆಟ್ರೋಪಿಯಾಗೆ ಕಾನ್ವೆಕ್ಸ್ ಲೆನ್ಸ್ ಅನ್ನ ಯೂಸ್ ಮಾಡ್ತಾರೆ. ಸೊ ಆಶಾಕಿರಣ ಹಾಸ್ಪಿಟಲ್ ಇಲ್ಲಿ ನೋಡಬಹುದು, ಐ ಕೇರ್ ಅಟ್ ಯೋರ್ ಡೋರ್ ಸ್ಟೆಪ್. ದೆನ್ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ರಸ್ತಾ ಉಪಕ್ರಮ ಅಂತ, ಸೊ RGUHS ಅಂತ ಏನ್ ಹೇಳ್ತೀವಿ ಅದರದ್ದು ಏನು ಅಂತ ಕೇಳಿದರೆ, ಯಾರು ಟ್ರಾಮಾ ಅಲ್ಲಿ ಇನ್ಕ್ಲೂಡ್ ಆಗಿರ್ತಾರೋ, ಏನು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಧ್ಯೆ ಇರುವಂತದ್ದು. ಉದಾಹರಣೆಗೆ ಯಾರೆಲ್ಲ ಟ್ರಾಮಾ ಏನು ಆಕ್ಸಿಡೆಂಟಲಿ ಭಾಗಿಯಾಗಿರುವ ಕೆಲವಷ್ಟು ಪೊಲೀಸರಾಗಿರ್ಬೋದು, ಆಂಬ್ಯುಲೆನ್ಸ್ ಚಾಲಕರಾಗಿರ್ಬೋದು ಮತ್ತು ನಾಗರಿಕರಂತಹ ಅಪಘಾತ ಪ್ರತಿಕ್ರಿಯೆ ನೀಡುವವರಿಗೆ ತರಬೇತಿ ಏನ್ ಕೊಡಬೇಕು, ಅವ್ರಿಗೆ ಹೇಗೆ ತರಬೇತಿ ಕೊಡಬೇಕು, ಹೇಗೆ ಅವರು ಆ ಪಾಯಿಂಟ್ ಅಲ್ಲಿ ಫಸ್ಟ್ ಏಡ್ ಏನ್ ಮಾಡಬೇಕು, ಅವ್ರ ಟ್ರಾಮಾ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ. ಸೊ ರಾಜ್ಯಾದ್ಯಂತ 9 ಜಿಲ್ಲೆಗಳಲ್ಲಿ 26 ಅಪಘಾತಗಳ ಹಾಟ್ಸ್ಪಾಟ್ ಗಳನ್ನು ಗುರುತಿಸಲಾಗಿದೆ. ಪ್ರತಿ ಹಾಟ್ಸ್ಪಾಟ್ ನಲ್ಲಿ 160 ನುರಿತ ಪ್ರತಿಸ್ಪಂದಕರು ಮತ್ತು ತರಬೇತಿ ಪಡೆದವರು ಇನ್ಕ್ಲೂಡ್ ಆಗಿದ್ದಾರೆ. ಸೊ ಮುಖ್ಯವಾಗಿ ಫಸ್ಟ್ ಏಡ್ ಹೇಗ್ ಮಾಡಬೇಕು, ಟ್ರಾಮಾ ಹೇಗ್ ಕಂಟ್ರೋಲ್ ಮಾಡಬೇಕು ಅಂತ ಒಂದು ವಿಷಯ ಹೇಳ್ತೀನಿ. ಸುನಾಮಿ ಬಂದ ಟೈಮಿನಲ್ಲಿ ಯಾವಾಗ ಒಂದು ನ್ಯಾಚುರಲ್ ಕೆಲಾಮಿಟಿ ಆಗುತ್ತೋ ಅವಾಗ ಜನರ ಲಾಸ್, ಫಿಸಿಕಲ್ ಮೆಟೀರಿಯಲ್ ಲಾಸ್ ಗಿಂತ ಎಮೋಷನಲ್ ಡ್ಯಾಮೇಜ್ ಆಗಿರೋದನ್ನ ಕಂಟ್ರೋಲ್ ಮಾಡೋದೇ ಬಿಗ್ಗೆಸ್ಟ್ ಟಾಸ್ಕ್ ಆಗಿತ್ತಂತೆ. ಅವರಿಗೆ ಆದಂತಹ ಎಮೋಷನಲ್ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋದು ಅದು ಬಹಳನೇ ದೊಡ್ಡದಾದಂತಹ ಟಾಸ್ಕ್ ಆಗಿತ್ತಂತೆ. ಕಾಶ್ಮೀರ್ ಟು ಕನ್ಯಾಕುಮಾರಿ ಅಂತ ಒಂದು ಪುಸ್ತಕ ಇದೆ, ಚಂದ್ರಕಾಂತ ಗರಿಯಾಲಿ ಅನ್ನುವ ಒಬ್ಬ IAS ಆಫೀಸರ್ ಬರೆದಿರುವಂತಹ ಪುಸ್ತಕ. ಅದರಲ್ಲಿ ಡೀಟೇಲ್ಡ್ ಆಗಿ ಇದರ ಬಗ್ಗೆ ಹೇಳಿದ್ದಾರೆ, ಹೇಗೆ ಎಮೋಷನಲ್ ಲಾಸ್ ಅನ್ನ ಡೀಲ್ ಮಾಡಬೇಕು ಅಂತ. ದೆನ್ ಪಶು ಸಂಜೀವಿನಿ ಸಂಚಾರಿ ಪಶು ಚಿಕಿತ್ಸಾಲಯಕ್ಕೆ ಚಾಲನೆ. ಸೊ ಇಲ್ಲಿ ನೋಡಬಹುದು ವ್ಯಾನ್ ಗಳನ್ನ ಮಾಡಿದ್ದಾರೆ. ಯಾವುದಕ್ಕಾಗಿ ಅಂತ ಕೇಳಿದರೆ ಡೈರಿ ರೈತರ ಮನೆ ಬಾಗಿಲಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸೊ ಕಲಬುರಗಿ, ರಾಯಚೂರು, ಕೊಪ್ಪಳ, ವಿಜಯನಗರ, ಬೀದರ್, ಯಾದಗಿರಿ, ಬಳ್ಳಾರಿ ಗಳಿಗೆ ವಾಹನಗಳನ್ನು ಒದಗಿಸಲಾಗಿದೆ. ಸೊ ಭಾರತದಲ್ಲೇ ಮೊದಲ ಬಾರಿಗೆ ಈ ಜಾನುವಾರು ಸಹಾಯವಾಣಿಯನ್ನ ಮಾಡಿ, ಎಲ್ಲಾದರೂ ಒಂದು ಫಾರ್ ಎಕ್ಸಾಂಪಲ್ ರೈಲ್ವೆ ಹಳಿ ಇರುತ್ತೆ, ರೈಲ್ ಜಂಕ್ಷನ್ ಗಳಿರುತ್ತೆ, ಅಲ್ಲಿ ಒಂದು ಆಕಳು ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ, ಟ್ರೈನ್ ಫಾಸ್ಟ್ ಆಗಿ ಪಾಸ್ ಆಗ್ತಾ ಇರೋದ್ರಿಂದ ಆಕಳಿಗೆ ಏನಾದರೂ ಒಂದು ಟಚ್ ಆದಾಗ ಆಕಳು ಬಿದ್ದರೆ ಆಗ ಆ ಆಕಳನ್ನ ವೆಟರ್ನರಿ ಹಾಸ್ಪಿಟಲ್ಗೆ ಸೇರಿಸೋದಕ್ಕಿಂತ ಅಲ್ಲೇ ಹೋಗಿ ಮೊಬೈಲ್ ಪಶು ಸಂಜೀವಿನಿ ಕ್ಲಿನಿಕ್ ಈ ಮೊಬೈಲ್ ವ್ಯಾನ್ ಅನ್ನ ತಗೊಂಡೋಗಿ ಅಲ್ಲೇ ಚಿಕಿತ್ಸೆ ಕೊಡೋದು ಉಪಯುಕ್ತಕರ. ಇದು ನಿಜವಾಗಿ ನಡೆದಂತಹ ಘಟನೆ, ಬಳ್ಳಾರಿಯಲ್ಲಿ ನಿಜವಾಗಿ ನಡೆದಂತಹ ಘಟನೆ, ಅದರ ಬಗ್ಗೆ ಹೇಳ್ತಾ ಇರೋದು ನಾನಿಲ್ಲಿ. ಇದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ 60:40 ಅನುಪಾತದಲ್ಲಿ ವೆಚ್ಚಗಳನ್ನು ಹಂಚಿಕೊಳ್ಳುತ್ತಾರೆ. ಇದನ್ನ ನಾವು ಎಂತ ಕರಿತೀವಿ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ. ಎಲ್ಲ ನಾರ್ಮಲ್ ರಾಜ್ಯಗಳಿಗೆ 60:40 ಇರುತ್ತೆ, ಕೆಲವಷ್ಟು ಸ್ಪೆಷಲ್ ಸ್ಟೇಟಸ್ ಇರೋರಿಗೆ 75:25 ಇರುತ್ತೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ 90:10 ರೇಷಿಯೋ ಅಲ್ಲಿ ಇದನ್ನ
ಹಣ ಹಂಚಿಕೆ, ಅನುಪಾತದ ಹಣ ಹಂಚಿಕೆ ಆಗಿರುತ್ತದೆ. ಇದರ ಒಳಗಡೆ ವ್ಯಾನಿನ ಒಳಗಡೆ ಯಾರಿರ್ತಾರೆ ಅಂತ ಕೇಳಿದರೆ, ವ್ಯಾನಿನ ಒಳಗೆ ಪ್ರತಿ ವಾಹನವು ಪಶುವೈದ್ಯರು, ಪಶುವೈದ್ಯ ಸಹಾಯಕರು ಮತ್ತು ಚಾಲಕರನ್ನು ಹೊಂದಿರ್ತಾರೆ. ಒಂಥರ ಮೊಬೈಲ್ ಕ್ಲಿನಿಕ್ ಇದು. ಮೊಬೈಲ್ ಕ್ಲಿನಿಕ್ ಅನ್ನ ತಗೊಂಡೋಗಿ ಮಾಡುವಂಥದ್ದು. ಇನ್ನೊಂದು ವಿಷಯ, ರಾಷ್ಟ್ರೀಯ ಗೋಕುಲ್ ಮಿಷನ್ ಬಗ್ಗೆ ಹೇಳಬೇಕು ಅಂದ್ರೆ ಏನದು ಅಂದ್ರೆ ಸ್ಥಳೀಯ ತಳಿಗಳು ಅಂತ ಏನ್ ಹೇಳ್ತಾರೆ ಅದನ್ನ ಸಂರಕ್ಷಿಸುವ ಮತ್ತು ಅಭಿವೃದ್ಧಿಪಡಿಸುವ ಗುರಿಯನ್ನು ರಾಷ್ಟ್ರೀಯ ಗೋಕುಲ್ ಮಿಷನ್ ಅದಕ್ಕೆ ಪಾರ್ಟ್ ಆಗಿರುವಂತದ್ದು. ದೆನ್ ಸಸ್ಯ ಶ್ಯಾಮಲಾ ಯೋಜನೆ. ಸೊ ನೀವು ಕೇಳಿರ್ತೀರ ಹಾಡು, ಸಸ್ಯ ಶ್ಯಾಮಲಾ ಮಾತರಂ ವಂದೇ ಮಾತರಂ ಅಂತ. ಸೊ ಸಸ್ಯ ಶ್ಯಾಮಲಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಅರಣ್ಯ ಮತ್ತು ಪರಿಸರ ಇಲಾಖೆಯ ಸಹಯೋಗದೊಂದಿಗೆ ಮಾಡ್ತಾ ಇರುವಂತದ್ದು. ಸೊ 3 ಇಲಾಖೆಗಳ ಮಧ್ಯೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟರಸಿ, 2 ಡಿಪಾರ್ಟ್ಮೆಂಟ್ಗಳು, ಸ್ಕೂಲ್ ಎಜುಕೇಶನ್ ಲಿಟರಸಿ ಮತ್ತು ಅರಣ್ಯ ಡಿಪಾರ್ಟ್ಮೆಂಟ್ ಆಫ್ ಫಾರೆಸ್ಟ್ ಅಂಡ್ ಎನ್ವೈರನ್ಮೆಂಟ್. ಎಲ್ಲಿ ಲಾಂಚ್ ಆಗಿರೋದು ಅಂದ್ರೆ ವಿಧಾನಸೌಧದ ನಿರ್ಮಾತೃ ಕೆಂಗಲ್ ಹನುಮಂತಯ್ಯ ಅವರು ಓದಿದ ಕೋಟೆ ಶಾಲೆಯಲ್ಲಿ ಪ್ರಾರಂಭಿಸಲಾಗಿದೆ. ಯಾವ ಯೋಜನೆ? ಸಸ್ಯ ಶ್ಯಾಮಲಾ ಯೋಜನೆ. ಮುಂದಿನ 5 ವರ್ಷಗಳಲ್ಲಿ ಕರ್ನಾಟಕದಾದ್ಯಂತ 50 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡುವ ಗುರಿಯನ್ನು ಇದು ಹೊಂದಿದೆ. ಸೊ 1 ರಿಂದ 12ನೇ ತರಗತಿಯ ಮಕ್ಕಳು ಪ್ರತಿ ಶಾಲೆಗೆ ಗರಿಷ್ಠ 50 ಸಸಿಗಳನ್ನು ನೆಡುತ್ತಾರೆ. ಸೊ 50 ಸಸಿಗಳನ್ನ ನೆಡುವ ಕಾರ್ಯಕ್ರಮ. ವಿರಳ ಹಸಿರು ಹೊದಿಕೆ ಹೊಂದಿರುವ ಜಿಲ್ಲೆಗಳಲ್ಲಿ 100 ಸಸಿಗಳನ್ನು, ಅಂದ್ರೆ ಕಡಿಮೆ ಗ್ರೀನ್ ಕವರ್ ಇರುವ ಜಿಲ್ಲೆಗಳು ಅಂತ ಯಾವಿರ್ತಾವೆ, ಉತ್ತರ ಕನ್ನಡ ಆ ಜಿಲ್ಲೆಗಳನ್ನ ಬಿಟ್ಟು ಅಲ್ಲಿ ಜಾಸ್ತಿ ಕವರೇಜ್ ಇದೆ. ಸೊ ಈ ಮುಂದಿನ 2 ವರ್ಷಗಳಲ್ಲಿ ಮಕ್ಕಳು ಸಸಿಗಳಿಗೆ ನೀರು ಹಾಕುತ್ತಾರೆ. ದೆನ್ ಸ್ತ್ರೀ ಸಾಮರ್ಥ್ಯ ನಮೋ ಸ್ತ್ರೀ ಯೋಜನೆ. ಏನಪ್ಪಾ ಇದು ಯೋಜನೆ ಅಂತ ಕೇಳಿದ್ರೆ, ಈ ಸ್ತ್ರೀ ಸಾಮರ್ಥ್ಯ ನಮೋ ಸ್ತ್ರೀ ಯೋಜನೆ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ರಾಜ್ಯ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ 100 ಕೋಟಿಯನ್ನು ವರ್ಗಾಯಿಸಿದೆ. ಸೊ 2022-23ರಲ್ಲಿ ರಾಜ್ಯ ಬಜೆಟ್ ನಲ್ಲಿ ಘೋಷಿಸಲಾದ 500 ಕೋಟಿಯ ವಿಶೇಷ ಸಮುದಾಯ ಬಂಡವಾಳ ನಿಧಿಯ ಭಾಗವಾಗಿದೆ. ಯಾವುದೆಲ್ಲ ಸ್ವಸಹಾಯ ಗುಂಪುಗಳು ಅಂತ ಏನ್ ಹೇಳ್ತಾರೋ, ದಟ್ ಈಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಹೇಳ್ತಾರೋ, ಅವರ ಏನು ಉತ್ಪಾದನೆಗಳಿಗೆ ಹೆಲ್ಪ್ ಮಾಡೋದಕ್ಕಾಗಿ ಇರುವಂತದ್ದು. ಸೇವಾ ಅಂತ ಒಂದು ಇನಿಷಿಯೇಟಿವ್, ಸೇವಾ ಅವರು ಈಲಾ ಭಟ್ ಇಂದ ಸ್ಟಾರ್ಟ್ ಮಾಡಿರುವಂತದ್ದು. ಸೊ ಈಲಾ ಭಟ್ಟಿನ ಸೇವಾ ಅವರು ಲಿಜತ್ ಪಾಪಡ್ ಅಂತ ಸ್ಟಾರ್ಟ್ ಮಾಡಿ ಆ ಲಿಜತ್ ಪಾಪಡ್ ಅನ್ನ ವಿಶ್ವವಿಖ್ಯಾತ ಮಾಡಿದ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್. ಅದೇ ರೀತಿಯಾಗಿ ಜಾಗೋ ಸ್ತ್ರೀ ಮೈತ್ರಿ ಅಂತ ಈ ತರ ಬೇರೆ ಬೇರೆ ಆದಂತಹ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗಳಿದೆ. ಇದನ್ನ ನೀವೆಲ್ಲ ಮೇನ್ಸ್ ಆನ್ಸರ್ ಅಲ್ಲಿ ಕೂಡ ಬರೀಬಹುದು. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳು ಏಪ್ರಿಲ್ ನಲ್ಲಿ ಚಟುವಟಿಕೆಗಳನ್ನು ಪ್ರಾರಂಭಿಸುವ ಮೊದಲ ಉಳಿದ ಮೊತ್ತವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡುತ್ತಾರೆ. ಸೊ ಕರ್ನಾಟಕದ ಡಿಜಿಟಲ್ ಎಕಾನಮಿ ಮಿಷನ್ ಏನಂತ ಹೇಳ್ತೀವಿ ನಾವು, ಅದರ ಅಡಿಯಲ್ಲಿ 9,890 ಸ್ವಸಹಾಯ ಗುಂಪುಗಳು ಮತ್ತು 44 ಉತ್ಪಾದನಾ ಘಟಕಗಳಿಗೆ ದುಡ್ಡನ್ನ ಕೊಡ್ತಾ ಇದ್ದಾರೆ. ಓಕೆ, ಸೊ KDEM ಕೆಳಗಡೆ ಏನು ಅಂದ್ರೆ 5 ಲಕ್ಷ ವುಮೆನ್ಗೆ ಎಂಪ್ಲಾಯ್ಮೆಂಟ್ ಅನ್ನ ನೆಕ್ಸ್ಟ್ 2 ವರ್ಷಗಳಲ್ಲಿ 2026ರ ಒಳಗೆ ಕೊಡಬೇಕು ಅಂತ. ದೆನ್ ಕೂಸಿನ ಮನೆ ಯೋಜನೆ. ಸೊ ಇದು ಕೂಸಿನ ಮನೆ ಎನ್ನುವ ಯೋಜನೆ, ನೀವು ಇಲ್ಲಿ ನೋಡ್ಬೋದು ಚಿತ್ರ ಹೇಗೆ ಬಿಡಿಸಿ ಸ್ಟಾರ್ಟ್ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ 229 ಕೂಸಿನ ಮನೆ ಕ್ರಶ್ ಗಳನ್ನು ಪ್ರಾರಂಭಿಸಿದೆ. ಏನು ಅಂದ್ರೆ ಮನ್ರೇಗಾ ಅಡಿಯಲ್ಲಿ ಉದ್ಯೋಗದಲ್ಲಿರುವ ತಾಯಂದಿರಿಗೆ ಪೌಷ್ಟಿಕಾಂಶ, ಆರೋಗ್ಯ ಮತ್ತು ಸುರಕ್ಷತೆಯನ್ನು ಒದಗಿಸುತ್ತದೆ. ಸೊ ಈ ಮಕ್ಕಳು ಯಾರು ಚಿಲ್ಡ್ರನ್, ಇವರ ಮಕ್ಕಳಿಗೆ ಹೆಲ್ಪ್ ಅನ್ನ ಮಾಡಬೇಕು ಅಂತ, ಪೌಷ್ಟಿಕಾಂಶ, ಆರೋಗ್ಯ ಮತ್ತು ಸುರಕ್ಷತೆ. ಯಾಕೆ ಅಂದ್ರೆ ಮನ್ರೇಗಾ ಕೆಲಸ ಮಾಡ್ತಾ ಇರುವ ತಾಯಂದಿರು ಕನ್ಸ್ಟ್ರಕ್ಷನ್ ವರ್ಕ್ ಅಲ್ಲಿ ಬಿಸಿ ಇರಬಹುದು, ಅವರ ಹಾರ್ಶ್ ಎನ್ವೈರನ್ಮೆಂಟ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರೋಡ್ ಅನ್ನ ಕಟ್ತಾ ಇರ್ತಾರೆ, ಒಂದು ಟ್ಯಾಂಕ್ ಅನ್ನ ಕಟ್ತಾ ಇದ್ದಾರೆ, ಅಲ್ಲಿ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ಕೂಸಿನ ಮನೆಯಲ್ಲಿ ಅದನ್ನ ಬಿಟ್ಟು ಹೋಗ್ತಾರೆ. ಮಹಿಳಾ ಜಾಬ್ ಕಾರ್ಡ್ ಹೊಂದಿರುವ ಮೊದಲ ಹಂತದಲ್ಲಿ ತರಬೇತಿಯನ್ನು ನೀಡಲಾಗಿದೆ. ಕ್ರಶ್ಗಳು ಮಕ್ಕಳ ಸ್ನೇಹಿಯಾಗಿದ್ದು
ವರ್ಣ ಚಿತ್ರಗಳು, ಆ ಆಟ ಸಾಮಾನುಗಳು ಮತ್ತು ಮಕ್ಕಳ ಸ್ನೇಹಿ ವಾತಾವರಣದಿಂದ ಅಲಂಕರಿಸಲಾಗಿದೆ. ನೀವು ನೋಡ್ಬೋದು ಕಲರ್ಫುಲ್ ಆಗಿ ಎಲ್ಲ ಆ ಚಿಲ್ಡ್ರನ್ಗೆ ಇರಬೇಕು ಅಂತ ಅನಿಸುವ ಟೈಪಿನಲ್ಲಿದೆ. ಮತ್ತು ಇದಲ್ಲದೆ ಮಿಲ್ಕ್, ನ್ಯೂಟ್ರಿ ಮಿಕ್ಸ್, ಗ್ರೌಂಡ್ ನಟ್ ಲಡ್ಡುಗಳು ಮತ್ತು ಈವ್ನಿಂಗ್ ಸ್ನಾಕ್ಸ್, ದಾಲ್ ಕಿಚಡಿ, ಸ್ವೀಟ್ ಪೊಂಗಲ್, ಸ್ಪ್ರೌಟ್ಸ್, ಪಾಯಸ ಇದೆಲ್ಲವನ್ನು ಕೊಡ್ತಾರೆ. ಎಲ್ಲಿ? ಕೂಸಿನ ಮನೆಯಲ್ಲಿ ಮನ್ರೇಗಾಯಿನ ಮಕ್ಕಳಿಗೆ. ದೆನ್ ವಿದ್ಯಾವಾರಿಧಿ ಯೋಜನೆ ಬಜೆಟ್ಗೆ ವಾಪಸ್ ಬಂದಿದ್ದೀವಿ. 2024-25 ವಿದ್ಯಾವಾರಿಧಿ ಯೋಜನೆ ಯಾವುದಕ್ಕೆ ಅಂತ ಕೇಳಿದರೆ, ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು ಮತ್ತು ಉದ್ಯೋಗಾವಕಾಶಗಳನ್ನು ಒದಗಿಸುವ ಉನ್ನತ ಶಿಕ್ಷಣ ವಲಯದಲ್ಲಿ ಸಮಗ್ರ ಡೇಟಾಬೇಸ್ ವಿದ್ಯಾವಾರಿಧಿ ಯೋಜನೆ. ಯಾವುದರ ರಿಲೇಟೆಡ್ ಅಂತ ಕೇಳಿದರೆ, ಒಂದು ಡೇಟಾಬೇಸ್, ಅವರ ಎಲ್ಲರ ಶೈಕ್ಷಣಿಕ ನೆರವು, ಉದ್ಯೋಗಾವಕಾಶ ಸಿಗುವುದಕ್ಕೆ. ದೆನ್ ಕಲ್ಯಾಣ ಪಥ ಯೋಜನೆ. ಕಲ್ಯಾಣ ಪಥ ಏನಪ್ಪ? ಕಲ್ಯಾಣ ಕರ್ನಾಟಕ ರಿಲೇಟೆಡ್ ಯೋಜನೆಯ ಅಲ್ಲ. 38 ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಂದಾಜು 1000 ಕೋಟಿ ರೂಪಾಯಿ ವೆಚ್ಚದಲ್ಲಿ 1150 ಕಿಲೋಮೀಟರ್ ಉದ್ದದ ಗ್ರಾಮೀಣ ರಸ್ತೆಯನ್ನು ಅಭಿವೃದ್ಧಿಪಡಿಸುವುದು ಕಲ್ಯಾಣ ಪಥ ಯೋಜನೆಯ ಮುಖ್ಯ ಉದ್ದೇಶ. 38 ಅಸೆಂಬ್ಲಿಗಳು, 1100 ಕಿಲೋಮೀಟರ್ ಕಲ್ಯಾಣ ಪಥ ರೂರಲ್ ರೋಡ್ಸ್ ಅನ್ನ ಹಾಕಬೇಕು ಅಂತ ಅಷ್ಟೇ. ಪ್ರಶ್ನೆ ಹೇಗ್ ಬರುತ್ತೆ ಅಂದ್ರೆ, ಕಲ್ಯಾಣ ಪಥ ಯೋಜನೆ ಯಾವುದಕ್ಕೆ ರಿಲೇಟೆಡ್ ಅಂತ ಬರುತ್ತೆ. ಗಣಿತ ಗಣಕ ಉಪಕ್ರಮ ಕಾರ್ಯಕ್ರಮ. ಸೊ ನಿಮ್ಗೆಲ್ಲ ಗೊತ್ತಿದೆ ಸರ್, ಮ್ಯಾಥ್ಸ್ ಅಂದ್ರೆ ನಮ್ಗೆ ಒಂಥರ ಹೊಟ್ಟೆಲೆಲ್ಲ ಕಲಸ್ದಂಗ ಆಗ್ಬಿಡುತ್ತೆ ಸರ್. ಇದೆಲ್ಲ ನೋಡ್ಬಿಟ್ರೆ ಹೊಟ್ಟೆಲೆಲ್ಲ ಕಲಸ್ದಂಗ ಆಗ್ಬಿಡುತ್ತೆ. ಕಬ್ಬಿಣದ ಕಡಲೆ ಮ್ಯಾಥ್ಸ್ ಅಂತ ಬಹಳಷ್ಟು ಜನ ಹೇಳ್ತಾರೆ. ಆದ್ರೆ ಅದು ಹಾಗಲ್ಲ ಅಂತ ಅವರ ಮನಸ್ಸಲ್ಲಿ ಭಾವನೆ ಹುಟ್ಟಿಸಕ್ಕೆ 2024-25 ಬಜೆಟ್ ನ ಉಲ್ಲೇಖಿಸಿ ಗಣಿತ ಗಣಕ ಕಾರ್ಯಕ್ರಮ ಜೇಪಾಲ್ ಇನ್ಸ್ಟಿಟ್ಯೂಟ್ ನೊಂದಿಗೆ ಸಹಯೋಗದಲ್ಲಿದೆ. ಇದು 3ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇದನ್ನ ಮಾಡಿರೋದು. ಇದು ವಿದ್ಯಾರ್ಥಿಗಳನ್ನು ಗಣಿತ ಇಷ್ಟಪಡಬೇಕು, ಅವ್ರು ಇಷ್ಟಪಟ್ಟು ಮಾಡಬೇಕು ಅಂತ ಗುರಿಯಿಂದ ಇದನ್ನು ಇರೋದು. ಸೊ ಇದು ಗಣಿತ ಗಣಕ. ಇಸ್ರೋ ಅಂತ ಕೊಡುವ ಚಾನ್ಸಸ್ ಇದೆ ಇದನ್ನ ಇಸ್ರೋನೊಂದಿಗೆ, ಯಾಕಂದ್ರೆ ಯುವಿಕಾ ಸ್ಕೀಮು ಇಸ್ರೋನೊಂದಿಗೆ ಇರೋದ್ರಿಂದ ಇದನ್ನ ಇಸ್ರೋನೊಂದಿಗೆ ಕೊಡುವ ಚಾನ್ಸಸ್ ಇದೆ. ಬಟ್ ಇದು ಇಸ್ರೋ ಅಲ್ಲ, ಜೇಪಾಲ್ ಇನ್ಸ್ಟಿಟ್ಯೂಟ್ ಇಂದ ಬಂದಿರುವಂತದ್ದು. ರೈಟ್. ಟಿಬಿ ಪ್ರೋಗ್ರಾಮಿನ ಬಗ್ಗೆ, ಕ್ಷಯರೋಗ ಅಂತ ಏನ್ ಹೇಳ್ತೀವೋ ಅದರ ಬಗ್ಗೆ, ಕರ್ನಾಟಕದಿಂದ ಸಿಟಿ ಸ್ಕ್ಯಾನ್ ಕೇಂದ್ರಗಳಲ್ಲಿ ಟಿಬಿ ಕಣ್ಗಾವಲು ಅಳವಡಿಸಲಾಗಿದೆ. ಸೊ ನಿಕ್ಷಯ್ ಪೋರ್ಟಲ್, ಕ್ಷಯ ಮತ್ತು ಕ್ಷಯಮುಕ್ತ ಗ್ರಾಮ ಪಂಚಾಯಿತಿ, ಟಿಬಿ ಸೋಲಿಸಿ ಜಿಪಿ ಗೆಲ್ಲಿಸಿ ಅನ್ನುವ 3 ಸ್ಕೀಮ್ಗಳು. ಎಲ್ಲ ಜಿಲ್ಲೆಗಳಿಂದ ಟಿಬಿಯನ್ನು ಸೂಚಿಸುವ ಸಿಟಿ ಸ್ಕ್ಯಾನ್ ಹೊಂದಿರುವ ರೋಗಿಗಳ ಸಾಲು ಪಟ್ಟಿಗಳನ್ನು ಸಂಗ್ರಹಿಸುವುದು. ಸೊ ಅದನ್ನ ಸಂಗ್ರಹಿಸಿ ಅದನ್ನ ಪೋರ್ಟಲ್ ನಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಯಾರಿಗೆಲ್ಲ ಊಹಾತ್ಮಕವಾಗಿ ಇವರಿಗೆ ಟಿಬಿ ಇರ್ಬೋದು ಅನ್ನೋದನ್ನ ನಾವು ತೆಗೆದುಕೊಳ್ಳಬಹುದು. ಕ್ಷಯಮುಕ್ತ ಗ್ರಾಮ ಪಂಚಾಯಿತಿ, ಇದರಲ್ಲೇ ಗೊತ್ತಾಗ್ತಾ ಇದೆ. ಟಿಬಿ ಮುಕ್ತ ಪಂಚಾಯಿತಿಗಳನ್ನ ಕ್ರಿಯೇಟ್ ಮಾಡಬೇಕು, ಸೊ ದಟ್ ಕ್ಲಸ್ಟರ್ಸ್ ಅಲ್ಲಿ ಟಿಬಿಯನ್ನ ಎಲಿಮಿನೇಟ್ ಮಾಡಬಹುದು ಅಂತ. ಟಿಬಿ ಸೋಲಿಸಿ ಜಿಪಿ ಗೆಲ್ಲಿಸಿ. ಸೊ ಸುಧಾರಿಸಲು ಜಾಗೃತಿ ಮತ್ತು ಕಳಂಕವನ್ನು ಕಡಿಮೆ ಮಾಡಲು ಪ್ರಚಾರವನ್ನ ಮಾಡಬೇಕು ಅಂತ, ಕ್ಯಾಂಪೇನ್. ಸೊ ರೆಡ್ಯೂಸ್ ಅದರ ಸ್ಟಿಗ್ಮಾ. ಬಹಳಷ್ಟು ಬಾರಿ ನಿಮ್ಗೆ ಗೊತ್ತಿರುತ್ತೆ, ಟಿಬಿ ಬಂದಿರೋರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವ್ರದೇ ಟಿಬಿ ವಾರ್ಡ್ ಅಂತ ಬೇರೆ ಇರುತ್ತೆ. ಅವರ ಯಾಕೆ ಅಂತ ಕೇಳಿದರೆ, ಅದು ಏರ್ಬೋರ್ನ್ ಡಿಸೀಸ್ ಅಂತ ಹೇಳ್ತಾರೆ. ಟಿಬಿ ಅನ್ನೋದು ಒಂದು ಏರ್ಬೋರ್ನ್ ಡಿಸೀಸ್. ಆ ಬ್ಯಾಕ್ಟೀರಿಯಾ ಏನಿದೆ, ಬ್ಯಾಕ್ಟೀರಿಯನ್ ಥ್ಯುರಿಂಜ್ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತ ಏನ್ ಹೇಳ್ತೀವಿ, ಅದು ಏರಿಂದ ಸ್ಪ್ರೆಡ್ ಆಗೋದ್ರಿಂದ ಒಂದು ವಾರ್ಡ್ ಅಲ್ಲಿ ಇರೋ ಪರ್ಸನ್ ಬೇರೆ ವಾರ್ಡಿಗೆ ಹೋದಾಗ ಬೇರೆಯವ್ರಿಗೂ ಟಿಬಿ ಬರುತ್ತೆ. ಸೊ ಹಾಗಾಗಿ ಅವರನ್ನ ಮುಟ್ಟದೇ ಇರೋದು, ಈ ತರದ್ದೆಲ್ಲ ಸ್ಟಿಗ್ಮಾಗಳಿದೆ, ಅದನ್ನ ಕಡಿಮೆ ಮಾಡಬೇಕು ಅಂತ ಈ ಅವೇರ್ನೆಸ್ ಕ್ಯಾಂಪೇನು. ಅದನ್ನ ಬಿಟ್ಟು ಕ್ಷಯ ಆಸರೆ ಉಪಕ್ರಮ. ಓಕೆ, ಸೊ ಮಾಹಿತಿ ಗುಣಮಟ್ಟದ ಸೇವೆಗಳು ಮತ್ತು ಸಮಾಜ ಕಲ್ಯಾಣ ಕಾರ್ಯಕ್ರಮಗಳಿಗೆ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು. ದೆನ್ ಕ್ಷಯ ನಿವಾರಣಾ ಆಂದೋಲನ ಅಂತ ಏನ್ ಹೇಳ್ತಾರೆ, ಸಕ್ರಿಯ ಪ್ರಕರಣ ಪತ್ತೆ ಮೂಲಕ ಟಿಬಿ ರೋಗ ತಡೆಗಟ್ಟುವಿಕೆ. ಸೊ ಸಕ್ರಿಯವಾಗಿ ಆಕ್ಟಿವ್ ಕೇಸಸ್ ಫೈಂಡ್ ಮಾಡೋದರ ಮುಖಾಂತರ ಇದನ್ನ ಮಾಡಬಹುದು ಅಂತ. ಸ್ಟಾರ್ ಇನಿಷಿಯೇಟಿವ್. ಸೊ ರಿಮೋಟ್ ರೇಡಿಯಾಲಜಿ ಸೌಲಭ್ಯಗಳಲ್ಲಿ ಕೃತಕ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಕ್ಷಯರೋಗಕ್ಕೆ ಸ್ಕ್ರೀನಿಂಗ್ ಅನ್ನ ಮಾಡುವುದು ಅಂತ. ಇದನ್ನೆಲ್ಲ ಮಾಡಿ ಕ್ಷಯರೋಗವನ್ನು ಕಡಿಮೆ ಮಾಡಬೇಕು ಅಂತ. ಆದ್ರೆ ವಿಪರ್ಯಾಸ ಏನು ಅಂದ್ರೆ, ನ್ಯಾಷನಲ್ ಆವರೇಜ್ ನ ಕ್ಷಯರೋಗ ಏನಿದೆ ಕರ್ನಾಟಕ ಅದಕ್ಕಿಂತ ಹೆಚ್ಚಿದೆ ಅನ್ನೋದನ್ನ ನಾವು ನೋಟ್ ಮಾಡ್ಕೋಬೇಕು.
ದೆನ್ ಮುಂದಿನ ಸ್ಕೀಮು ಪ್ರಗತಿಪಥ ಕಾರ್ಯಕ್ರಮದಲ್ಲಿ 9,450 ಕಿಲೋಮೀಟರ್ ಉದ್ದದ ಗ್ರಾಮೀಣ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುವುದು. ಬಜೆಟ್ನ ಘೋಷಣೆ 189 ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳಲ್ಲಿ 5,200 ಕೋಟಿ ವೆಚ್ಚದಲ್ಲಿ ಇದು ಇರುವಂತದ್ದು. ಸೊ ಇದು ರೂರಲ್ ರೋಡ್ಸ್ ನೆನಪಿಟ್ಕೊಳ್ಳಿ, ಇದು ರೂರಲ್ ರೋಡ್ಸ್ ಡೆವಲಪ್ ಮಾಡಬೇಕು ಅಂತ ಇರೋದು. ಓಕೆ, ಸೊ ಇದರೊಂದಿಗೆ 30 ಕರ್ನಾಟಕ ಯೋಜನೆಗಳನ್ನ ನೋಡಿದೀವಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ಸಿಗೋಣ. ನಿನ್ ಸಪೋರ್ಟ್ ಹೀಗೆ ಇಲ್ಲಿ. ಧನ್ಯವಾದಗಳು.